ಈ ರಾಘವೇಂದ್ರ ಐನ್ಮಹ. ನನ್ನ ಹೆಸರು ಈರೇಶ್ ಅಂತ ಹೇಳಿ. ನಾನು ಮಧುಗಿರಿ ತಾಲೂಕು ಬಡವನಹಳ್ಳಿಯಿಂದ ಬಂದಿದ್ದೆ ಸರ್. ನಾನು ಈ 21 ವಾರಗಳ ಕಾಲ ಒಂದು ಹರಕೆಯನ್ನ ಹೊತ್ತಿದ್ದೆ. ಆ ಹರಕೆ ಪೂರೈಸಿದಾದ್ಮೇಲೆ 21 ವಾರ ಮುಗಿದು ಈಗ 2 ತಿಂಗಳ ನಂತರ ನನಗೆ ಈ ದಿನ ಹೋಮಕ್ಕೆ ಕರೆದಿದ್ರು. ಸೊ ಹೋಮ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಮತ್ತೊಂದೇನಂದ್ರೆ ಈ ಹೊನ್ನಾವ ಮಂತ್ರಾಲಯದ ಬಗ್ಗೆ ನಾನು ಈ ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲಿ ಫಸ್ಟ್ ನಾನು ನೋಡಿದೆ. ಸೊ ನೋಡಿದಾದ್ಮೇಲೆ ಏನೋ ಒಂದು ಮಹಿಮೆ ಇರ್ಬೇಕು, ಒಂದ್ಸಲ ಹೋಗ್ ಬರೋಣ ಅಂತ ಹೇಳಿ ಫಸ್ಟ್ ನಾನು ನಮ್ಮ ಸ್ನೇಹಿತರು ಬಂದ್ವಿ. ಸೊ ಬಂದಾದ್ಮೇಲೆ ಇಲ್ಲಿ ಗುರುಗಳು ಕಂಡಾದ್ಮೇಲೆ ನಿಮ್ಮ ಹರಕೆ ಏನಿದೆ ಅದನ್ನ ಹೊತ್ಕೊಂಡು ಈ ರೀತಿ ಕಾಯನ್ನ ಕಟ್ಟೋಗಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಿ. ಸರ್ ನಿಜಕ್ಕೂ ನಾನು ಆದಷ್ಟು ದೇವ್ರನ್ನ ನಂಬ್ತಲೇ ಇರ್ತಕ್ಕಂಥವ್ನು. ಸೊ ನನ್ನ ಹೆಂಡತಿ ಮಾತು ಕೇಳಿ ಇಲ್ಲಿಗೆ ಬಂದೆ. ಬಂದಾದ್ಮೇಲೆ ಇಲ್ಲಿ ಗುರುಗಳ ಮಾತು ಮತ್ತೆ ಅದನ್ನ ಕೇಳಿ ರಾಯರ ಮನೆ ಹೇಗಿತ್ತು ಅಂತಂದ್ರೆ ನನ್ ಸಂಕಲ್ಪ ಅಂದ್ರೆ ಆ ಕಾಯಿ ಕಟ್ಟಿ ಹೋಗಿ 3 ವಾರ ಆಗಿರ್ಬೇಕು. ಇದ್ದಕ್ಕಿದ್ದಾಗೆ ಒಂದು ರೀತಿ ಆ ಅದೃಷ್ಟನೋ ಅಥವಾ ಪವಾಡ ಅಂತೀವದು ಅದು ನನಗೆ ಗೋಚರಿಸ್ತು. ಸೊ ಆಗಿಂದ ನಾನು ರಾಯರನ್ನ ನಂಬಿದ್ದೇನೆ. ಖಂಡಿತ ರಾಯರಿದ್ದಾರೆ. ನಂಬಿದವರಿಗೆ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ. ಸೊ ಹೇಳಿದ್ನಲ್ವ ಸರ್, ಇದೆ ನಂಬಿದವ್ರಿಗೆ ಆ ಕೈ ಬಿಡೋದಿಲ್ಲ. ರಾಯರು ಯಾವತ್ತೂ ಇದ್ದಾರೆ. ರಾಯರ ಮಹಿಮೆ ಕೇಳಿದ್ವಿ ಸಿನಿಮಾದಲ್ಲಿ ಅಥವಾ ನಮ್ಮ ಸ್ನೇಹಿತರು ಮಂತ್ರಾಲಯಕ್ಕೆ ಹೋಗೋದು ಈ ರೀತಿ ಎಲ್ಲ ಅಂದ್ಕೊಂಡಿದ್ರು. ಸೊ ಅದು ನನ್ನ ಅನುಭವಕ್ಕೆ ಬಂದಾಗ ನನಗೆ ಒಂದ್ ರೀತಿ ಏನು ಮಿರಾಕಲ್ ಅಂತ ಹೇಳ್ತೀವಲ್ಲ ಆ ರೀತಿ ಆಯ್ತು ಸರ್. ಅನುಕೂಲ ಆಗಿದೆ ಸರ್. ಏನೆಲ್ಲ ಅನ್ಕೊಂಡೋಗಿದ್ದೆ ಅದ್ರಲ್ಲಿ 50% ಈಗ ಆಲ್ರೆಡಿ ನಾನು ಅನುಭವ ಪಡೆದಿದ್ದೀನಿ ಸರ್. ಭಕ್ತಾದಿಗಳು ಒಂದೇ ಹೇಳೋದು, ನಂಬಿ ನಂಬಿ ಕೆಟ್ಟವರಿಲ್ಲವೋ ಅಂತ ಏನು ರಾಯರು ಹೇಳಿದ್ರಲ್ಲ, ಹಾಗೆ ರಾಯರನ್ನ ನಂಬಿ ಖಂಡಿತ ರಾಯರು ನಮ್ ಜೊತೆಗಿರ್ತಾರೆ ಅಂತ ಹೇಳಿ ಇಷ್ಟಪಟ್ಟ. ನಂಬಿಕೆ ಇಡಬೇಕು. ನಾವು ಎಲ್ಲೋ 1-2 ದಿನ ನಂಬೋದು, ಅದೇನೋ ಆಗ್ಲಿಲ್ಲ ಬಿಡು ಅಂತ ಹೇಳಿ ಮಧ್ಯದಲ್ಲಿ ಕೈ ಬಿಡೋದು ಮಾಡಂಗಿಲ್ಲ. ಕೊನೆವರೆಗೂ ನಾವು ನಂಬಿದಾಗ ಅದರ ಅದೃಷ್ಟ ಪವಾಡ ಅಂತಕ್ಕಂಥ ನಮ್ಮ ಅನುಭವಕ್ಕೇನೆ ಬರುತ್ತೆ ಸರ್.